ವಿಜಯನಗರ ಕಡೆ ಬಂದರೆ ನಿಮಗೆ ಹಸಿವಾಯಿತು ಮಧ್ಯಾಹ್ನ ಟೈಮು ಅಂತ ಏನಾರು ಅಂದ್ಕೊಂಡ್ರೆ ನೀವು ಊಟ ಮಾಡಬೇಕು ಅಂತ ಏನಾದ್ರು ಚೂಸ್ ಮಾಡೋದಾದರೆ ಈ ಮೆಸ್ನ ಚೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಇಲ್ಲಿ ಅನ್ಲಿಮಿಟೆಡ್ ಮೆಸ್ನ ಕೊಡ್ತಾರೆ. ನೀವು ನೋಡಿ ಕಸ್ಟಮರ್ಸ್ ಅಂದರೆ ಏನು ಗ್ರಾಹಕರು ಬಂದಿದ್ದಾರೋ ಅವರೆಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋವಂಥ ಸೌಲಭ್ಯನೂ ಇದೆ. ಅದ್ರ ಜೊತೆಗೆ ನೀವು ಯಾವುದೇ ಒಂದು ಹೋಟೆಲ್ಗೆ ಹೋದರೆ ನಿಮಗೆ ಲಿಮಿಟೆಡ್ ಇರುತ್ತೆ. 60 ರೂಪಾಯಿ ಆಗ್ಬೋದು, 80 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಈ ಥರ ಎಲ್ಲ ಇರುತ್ತೆ ಊಟ. ಮುದ್ದೆ ಸಾರು ಅನ್ನ ಎಲ್ಲ ಸಿಗಬೇಕು ಅಂತಂದರೆ ಇಲ್ಲಿ ನಿಮಗೆ ಮುದ್ದೆ ಸಾರು ಅನ್ನ ಮತ್ತು ಬಜ್ಜಿ, ಅದ್ರ ಜೊತೆಗೆ ಪಲ್ಯ, ಮಜ್ಜಿಗೆ, ರಸಮು ಎಲ್ಲವನ್ನು ಕೊಟ್ಟು ನಿಮಗೆ ಕೇವಲ 55 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ಒಂದು ವೇಳೆ ನಿಮಗೆ ನೀವು ಅವ್ರು ಕೊಟ್ಟಂಥ ರೈಸ್ ಸಾಕಾಗಿಲ್ಲ ಅಂದರೆ ಮತ್ತೆ ಹೋಗಿ ರೈಸ್ನ ಬಡಿಸ್ಕೋಬೋದು. ಅಂದರೆ ಅನ್ಲಿಮಿಟೆಡು ನಿಮಗೆ ಏನು ಬೇಕೋ ಅದು ಎಷ್ಟು ಅಂದರೆ ಏನು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಆ ಥರ ಅನ್ಲಿಮಿಟೆಡ್ ಫುಡ್ನ ಕೊಡ್ತಾರೆ. ಸೊ ನಿಮಗೇನಾದರೂ ಇಲ್ಲಿ ಊಟ ಮಾಡಬೇಕು ಹಸಿವಾಯಿತು ಅಂತ ಅನಿಸಿದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ ಕಸ್ಟಮರ್ನ ಮಾತಾಡ್ಸೋಣ, ಎಲ್ಲ ಏನಂತಾರೆ, ಟೇಸ್ಟ್ ಚೆನ್ನಾಗಿದೆಯಾ, ಬರೀ ಅನ್ಲಿಮಿಟೆಡ್ ಕೊಟ್ಟರೆ ಸಾಲದು, ಟೇಸ್ಟ್ ಚೆನ್ನಾಗಿದೆ ಇಲ್ವ ಅಂತಂದು ಕೇಳೋಣ. ಬನ್ನಿ ಅವನ್ನ ಮಾತಾಡ್ಸೋಣ. ಹೌದು, ಫಸ್ಟ್ ಟೈಮ್. ಹೆಂಗೆ 55 ರೂಪಾಯಿಗೆ ಅನ್ಲಿಮಿಟೆಡ್ ಊಟ? ಹೌದು, ನಾವು ರೀಲ್ಸಲ್ಲಿ ನೋಡಿಬಿಟ್ಟೆ ಬಂದಿರೋದು ಇಲ್ಲಿಗೆ. ಬಟ್ ಚೆನ್ನಾಗಿದೆ ಅಂತಲೇ ಬಂದಿರೋದು, ರೀಲ್ಸಲ್ಲಿ ತೋರಿಸಿದ್ರು ಅಂತ. ವರ್ತ್ ಆಫ್ ಮನಿ. 55 ರೂಪೀಸ್ಗೆ ಅನ್ಲಿಮಿಟೆಡ್ ರೈಸ್, ಮುದ್ದೆ ಎಲ್ಲ ಇದೆ. ಚೆನ್ನಾಗಿದೆ, ಊಟ ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ರೀಲ್ಸಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಬಟ್ ಅನ್ಲಿಮಿಟೆಡ್ ಇದೆಯಲ್ಲ, ಟೇಸ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಟೇಸ್ಟು ಬರ್ಬೋದು ಇಲ್ಲಿಗೆ, ಎಲ್ಲರೂ ಬಂದು ಊಟ ಮಾಡಿ, ಚೆನ್ನಾಗಿದೆ. ಹೌದು, ಅದೇ ಥರನೇ ಕೊಡ್ತಾ ಇದ್ದಾರೆ, ಏನೂ ಮೋಸ ಇಲ್ಲ, ಟೇಸ್ಟ್ಗೇನು ಇದಿಲ್ಲ, ಚೆನ್ನಾಗಿದೆ. 55 ರೂಪಾಯಿಗೆ ಎಲ್ಲೂ ಈ ಥರ ಕೊಡಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದನ್ನು. ಚೆನ್ನಾಗಿದೆ ಟೇಸ್ಟ್. ಹೌದು, ನಿಜ, ಅದೇ ನಿಜ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಎಲ್ಲ. ಹಾಂ, ಎಲ್ಲ ಸೂಪರ್. ನಾವು ಡೆಂಟಲ್ ಕ್ಲಿನಿಕಲ್ಲಿ ವರ್ಕ್ ಮಾಡೋದು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ? ಇಲ್ಲ ಸರ್, ಆಫ್ ಆನ್ ಆಗಿ ಬರ್ತಿರ್ತೀನಿ. ಹಾಂ, ಅವಾಗ ಬರ್ತಿರ್ತೀನಿ, ಮಧ್ಯಾಹ್ನ ಬರ್ತಿರ್ತೀನಿ. 55 ರೂಪಾಯಿಗೆ ಹಾಂ 55 ಅನ್ಲಿಮಿಟೆಡ್. ಓಕೆ, ಅಂದರೆ ಈ ಸುತ್ತಮುತ್ತ ಎಲ್ಲ ಹೋಲಿಸಿದ್ರೆ ಚೆನ್ನಾಗಿರುತ್ತೆ ಊಟ. ಇಲ್ಲಿ ಮಜ್ಜಿಗೆ ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಫುಡ್ ಈಸ್ ಓಕೆ. ಆ್ಯಕ್ಚುಲಿ 40 ರೂಪಾಯಿ ಕೊಟ್ಟರೆ ಒಂದು ರೈಸ್ ಬರುತ್ತೆ ಅಷ್ಟೇ, ಒಂದು ಫುಲ್ ರೈಸ್ ಬರುತ್ತೆ ಬೇರೆ ಕಡೆ. ಹಾಂ, ಇಟ್ ಡಿಪೆಂಡ್ಸ್ ಎಲ್ಲಿ ಊಟ ಮಾಡ್ತೀರಾ ಅನ್ನೋದ್ರ ಮೇಲೆ ಅಲ್ವಾ. ಸೊ ಇದು ವರ್ತು 55ಗೆ ನಿಮ್ಗೆ ಒಂದು ಫುಲ್ ಮೀಲ್ ಸಿಗುತ್ತೆ. ಮುದ್ದೆ, ಚಪಾತಿ, ರೈಸು, ಸಾಂಬಾರು, ಮಜ್ಜಿಗೆನೂ ಸಿಗುತ್ತೆ. ಮಜ್ಜಿಗೆ ಚೆನ್ನಾಗಿರುತ್ತೆ, ಉಳಿದಿದ್ದೆಲ್ಲ ಐಟಮ್ಸ್ ಓಕೆ. ಕೂತ್ಕೊಂಡು ಆರಾಮ ಊಟ ಮಾಡ್ಬೋದು. ಹಾಂ, ಅದು ಮೇಯ್ನಾಗಿ ರಶ್ ಇರುತ್ತೆ. ಯೂಶ್ವಲಿ ರಶ್ ಇಲ್ಲ ಅಂದರೆ ನಿಮಗೆ ಸೀಟ್ ಸಿಗುತ್ತೆ. ಉಳಿದಿದ್ದ ಟೈಮಲ್ಲಿ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಏನಿಲ್ಲ. ಊಟ ಚೆನ್ನಾಗಿದ್ರೆ. ಹಾಂ ಸರ್, ಕೇಳಿಸ್ತಿಲ್ಲ. ಏನೆಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ? 2 ಚಪಾತಿ ಕೊಡ್ತಾರೆ, ಮುದ್ದೆ ಆದರೆ 1 ಕೊಡ್ತಾರೆ. ರೈಸ್ ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಆಮೇಲೆ ಸಾಂಬಾರು 2 ಥರದ ಸಾಂಬಾರು ಇರುತ್ತೆ, ಒಂದು ರಸಮ್ ಇರುತ್ತೆ. ಇಟ್ಸ್ ವರ್ತ್, ಚೆನ್ನಾಗಿರುತ್ತೆ. ಇಲ್ಲ, ರಿಲಯನ್ಸಲ್ಲಿ ಸ್ಮಾರ್ಟಲ್ಲಿ. ಸೊ ಹೆಂಗನ್ಸುತ್ತೆ 55 ರೂಪಾಯಿ ಅನ್ಲಿಮಿಟೆಡ್ ಊಟ? ಹಾಂ ಸರ್, ಪರವಾಗಿಲ್ಲ, ವರ್ತಿದೆ ಅನಿಸುತ್ತೆ. ಅದಕ್ಕೆ ಇಲ್ಲಿಗೆ ಏನಾದ್ರು ಊಟ ತಂದಿಲ್ಲ ಅಂದರೆ ಇವತ್ತೇ ಬಂದಿರೋದು. ಮುಂಚೆ ಗೊತ್ತಿರಲಿಲ್ಲ, ಫ್ರೆಂಡ್ ಹೇಳಿ ಕರ್ಕೊಬಂದಿದ್ದಾರೆ. ಓಕೆ, ಈಗ ಬೇರೆ ಕಡೆ ಇಲ್ಲ, 50 ರೂಪಾಯಿಗೆ ಒಂದು ರೈಸ್ ಸಿಗುತ್ತೆ. ಹಾಂ, ಅಷ್ಟೇ ಸಿಗುತ್ತೆ. 50 ರೂಪಾಯಿ ಒಂದು ಗೋಬಿ ತೊಗೊಂಡ್ರೆ. ಹಾಂ, ಅಷ್ಟೇ ಇರುತ್ತೆ. ಹಾಂ, ತುಂಬ ವರ್ತ್ಫುಲ್ ಇದೆ ಸರ್, ಹೊಟ್ಟೆ ತುಂಬ ತಿನ್ಬೋದು. ಎಷ್ಟು ಯಾವ ಊಟ ತೊಗೊಳ್ತಾರೆ? ದೋಸೆ, ಚಪಾತಿ ಊಟ ತೊಗೊಂಡಿದ್ದೀನಿ, ಬಂದಿರೋದು ಇವತ್ತಲ್ಲ, ಅದಕ್ಕೆ. ಸರ್ ನಮಸ್ಕಾರ ಸರ್. ಓಕೆ, ಫಸ್ಟ್ ಟೈಮ್ ಬಂದಿರೋದು ಹೋಟೆಲ್ಗೆ? ಇದೇ ಫಸ್ಟ್ ಟೈಮ್ ಸರ್. ಏನು ಅನ್ಸುತ್ತೆ ಸರ್? ಆ್ಯಕ್ಚುಲಿ 55 ರೂಪಾಯಿಗೆ ಮುದ್ದೆ ಊಟ ಅನ್ಲಿಮಿಟೆಡ್ ಅಲ್ಲ, ದುಡ್ಡಿಗಿಂತ ಊಟ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್. ಊಟ ಮಾಡ್ಬೋದಾರ, ವರ್ತಿದೆ ಸರ್. ಫಸ್ಟ್ ಟೈಮ್ ಬಂದಿರೋದು? ಈಗ ಫಸ್ಟ್ ಟೈಮ್ ಬಂದಿರೋದು ಸರ್. ಬೇರೆ ಕಡೆ ಎಲ್ಲ ಹೋಗಿರ್ತಾರೆ, ಅಲ್ಲಿಗೆಲ್ಲ ವರ್ಷ ಇಲ್ಲಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ವರ್ತ್ ಅನ್ಸುತ್ತಾ ಇದು? ವರ್ತಿದೆ ಸರ್. ನಿಮ್ಮ ಹೆಸರು ಸರ್? ಕುಮಾರ್ ಅಂತ ಸರ್. ಇಲ್ಲೇ ಇರೋದು ನೀರ? ಇಲ್ಲೇ ಇರೋ ಸರ್. ಊಟ ಚೆನ್ನಾಗಿದೆ, ಮುದ್ದೆ ಚೆನ್ನಾಗಿದೆ. 50 ರೂಪಾಯಿ ಕೊಡ್ಬೋದು ಸರ್. 60 ಹೆಂಗಿದೆ ಸರ್? ನೀವು ನಿಮಗೆ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ನೀಟಾಗಿ. ಲಿಮಿಟೆಡ್ ಮಿಲ್ಸ್ ಇದೆ. ಹೌದೌದು, ಚೆನ್ನಾಗಿದೆ, ಕೊಡ್ಬೋದು. ವರ್ತ್ ಅನ್ಸುತ್ತೆ. ನಮಸ್ತೆ ಸರ್. ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ, ನಾವು 2 ತಿಂಗಳಿಂದ ಇಲ್ಲೇ ತಿಂತಾಯಿದ್ದೀವಿ ಸರ್. ಇಲ್ಲಿ ಕೆಲಸದ ಮೇಲೆ ಬಂದಿದ್ವಿ. ನಾವು ಇರೋದು ಹೊಸಕೆರೆಯಲ್ಲಿ. ತುಂಬ ಚೆನ್ನಾಗಿದೆ ಊಟ ಎಲ್ಲ, ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಸರ್. ಏನೆಲ್ಲ ಕೊಡ್ತಾರೆ? ಇದು ಒಂದು ಪಲ್ಯ, ಚಪಾತಿ, ಆಮೇಲೆ ಉಪ್ಪಿನಕಾಯಿ, ಮುದ್ದೆ ಬೇಕಾದರೆ ಮುದ್ದೆ, ಪೂರಿ ಬೇಕಾದರೆ ಪೂರಿ, ಎಲ್ಲ ಐಟಮ್ ಎಲ್ಲ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ. ಹಾಂ, ಫುಲ್ ಮಿಲ್ಸ್ ಎಷ್ಟು ಬೇಕಾದ್ರೆ ತಿನ್ಬೋದು. 55 ರೂಪಾಯಿ ಕೊಡ್ತಾ? ಆರಾಮಾಗಿ ಕೊಡ್ಬೋದು ಸರ್. ಎಲ್ಲಿ ಕೊಡ್ತಾರೆ ಸರ್ ಈ ಫುಲ್ ಮಿಲ್ಸ್ 55?
ಮಜ್ಜಿಗೆ ಇದೆ, ರಸ ಇದೆ, ತುಂಬ ಚೆನ್ನಾಗಿದೆ. ಇಲ್ಲ, ಟೇಸ್ಟ್ ಚೆನ್ನಾಗಿದೆ ಸರ್. ದೊಡ್ಡ ಹೋಟ್ಲಿಗೆ ಹೋಗ್ತೀವಿ, ಈ ಟೇಸ್ಟ್ ಇಲ್ಲ. ತಿನ್ನೋಕ್ಕೆ ಅನುಕೂಲವಾಗಿದೆ. ಅದಕ್ಕೆ ನೋಡಿ ಎಲ್ಲರೂ ತುಂಬ. ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋದು, ಅದಕ್ಕೆ ಡೈಲಿ ತಿಂತೀವಿ, ಇಲ್ಲೇ ಬಂದು ತಿಂತೀವಿ. ನಮಸ್ತೆ ಸರ್, ಫಸ್ಟ್ ಟೈಮ್ ಬಂದಿರೋದೇ ಹೋಟೆಲ್ಗೆ ಹೇಗೆ? ಇಲ್ಲ, ಬರ್ತಾ ಇರ್ತೀವಿ ಸರ್. ನಾವು ನಮ್ಮ ಟೈಲರ್ಗಳೆಲ್ಲ ಬರ್ತಾ ಇರ್ತೀವಿ. ನೀವು ಇಲ್ಲೇ ಕೆಲಸ ಮಾಡೋದಾ? ಇದು ಫ್ಯಾಕ್ಟ್ರಿ ಇದೆ ಸರ್, RNS. ಹೆಂಗಿದೆ ಊಟ? ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ ಸರ್. 55 ರೂಪಾಯಿ ಅನ್ಲಿಮಿಟೆಡ್ ವರ್ತಾ? ಹಾಂ, ವರ್ತೆ ಸರ್, ಭಯಂಕರ ವರ್ತೆ. ಇದು ಯಾರಿಗೂ ಸಿಗಲ್ಲ. ಇಲ್ಲೇ ಇರೋದು ಇವು. ವಿಜಯನಗರ ಬಂದರೆ ಇದು ನೆನಪಾಗ್ಬಿಡುತ್ತೆ. ಹಾಂ, ವಿಜಯನಗರ ಬಂದರೆ ಈ ಹೋಟೆಲ್ ನೆನಪಾಗುತ್ತೆ. ಹಾಂ, ಇಲ್ಲ, ನಾವು ಇರೋದೇ ಈ ಏರಿಯಾನೇ ನಮ್ಮದು. ಆವಾಗಿಂದ ಅತ್ತಿಗುಪ್ಪೆನೇ ಕೆಲಸ ಮಾಡೋದು ಇಲ್ಲಿ RNS ಸ್ಕೂಲ್ ಹತ್ರ ಯೂನಿಫಾರ್ಮ್. ಈಗ ವಿಜಯನಗರ ಸರೌಂಡಿಂಗ್ ಈ ಥರ ಯಾರು ಕೊಡ್ತಾ ಇಲ್ಲ, 55 ರೂಪಾಯಿ ಅನ್ಲಿಮಿಟೆಡ್. ಯಾರು ಕೊಡೋದು ಇಲ್ಲ ಸರ್, ಯಾರನ್ನು. ಈಗ ಬೇರೆ ಒಂದು ಉಡುಪಿ ಹೋಟ್ಲಿಗೆ ಬೇರೆ ಯಾವ್ದಾದ್ರು ಹೋಟ್ಲಿಗೆ ಹೋದರೆ ಮಿನಿಮಮ್ 100 ರೂಪೀಸ್ ಇರುತ್ತೆ, ಒಂದು ಲಿಮಿಟೆಡ್ 80 ರೂಪೀಸ್ ಮಿನಿಮಮ್ ಇರುತ್ತೆ, ಬಟ್ ಲಿಮಿಟೆಡೇ ಇರುತ್ತೆ. ಬಟ್ ಇದು ಕೆಲಸ ಮಾಡೋರಿಗೆಲ್ಲ ವರ್ತು, ಚೆನ್ನಾಗಿರುತ್ತೆ. ಹಾಂ, ಚೆನ್ನಾಗಿ ಊಟ ಮಾಡೋವಂಥವ್ರಿಗೆ, ಜಾಸ್ತಿ ಊಟ ಮಾಡೋರಿಗೆ ತುಂಬ ಹಾಂ, ವರ್ತೆ ಸರ್. ಇದು ಚೆನ್ನಾಗಿರುತ್ತೆ ಊಟ ಮಾತ್ರ. ರಸಮ್ ಸಖತ್ತಾಗಿರುತ್ತೆ. ಸಾಂಬಾರು ಯಾವಾಗಾದರೂ ಅಂದರೆ ಬೇರೆ ಬೇರೆ ಥರ ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಯಾವ ಸಾಂಬಾರು ಇಷ್ಟ? ನನಗೆ ಬೇಳೆ ಸಾಂಬಾರು, ಬೇಳೆ ಮೂಲಂಗಿ ಹಾಕಿ ಮಾಡ್ತಾರಲ್ಲ, ಅದು ತುಂಬ ಇಷ್ಟ. ಬೇರೆ ರೆಕಮೆಂಡ್ ಮಾಡ್ಬೋದು ಈ ಪ್ಲೇಸ್ನ? ರೆಕಮೆಂಡ್ ಏನಿಲ್ಲ ಸರ್, ಇದೇ ಹೆಚ್ಚಲ್ವಾ ಕೊಡೋದು. ಇವರಿಗೆ ಸ್ನೇಹಿತರು ಕೂಡ ಯಾರೋ ಹೊರಗಡೆ ನೋಡ್ತಾ ಇರ್ತಾರಲ್ಲ, ಹಾಂ, ಊಟ ಮಾಡಲಿಕ್ಕೆ ಹುಡುಕ್ತಾ ಇರ್ತಾರಲ್ಲ, ಹೇಳ್ದು ಹೋಟ್ಲು ಕೇಳಿದವ್ರಿಗೆಲ್ಲ ನಾವು ಇಲ್ಲಿಗೆ ಕಳಿಸೋದು. ಯಾಕಂದರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಲಿ ಅಂತ. ಚೆನ್ನಾಗಿ ಕೊಡ್ತಾರೆ ಸರ್. ನಮಸ್ತೆ ಸರ್. ಸರ್ ಈಗ ಫಸ್ಟ್ ಟೈಮ್ ಇದ್ದೀರಾ ಅಥವಾ ರೆಗ್ಯುಲರ್? ಇಲ್ಲ ಸರ್, ಇಲ್ಲಿ ಇದು ನಮ್ಮ BMTCRಗೆಲ್ಲ ಇದು ರೆಗ್ಯುಲರ್ ಪ್ಲೇಸು. ಫಸ್ಟ್ ಪ್ರಿಫರೆನ್ಸ್ ಏನು ಅಂದರೆ ಕ್ಲೀನೆಸ್ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ಕೊಡ್ತಾರೆ. ಮುದ್ದೆ, ಪೂರಿ, ಚಪಾತಿ ಏನೇ ತೊಗೊಂಡ್ರು 55 ಎಲ್ಲ ಎಕ್ಸಲೆಂಟ್ ಆಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಹೊಟ್ಟೆ ತುಂಬ ಸಿಗುತ್ತೆ. ಫುಲ್ ಮೆಲ್ಸು, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಬೇರೆ ನೀವೆಲ್ಲೇ ಹೋದರೂ ಈ ಥರ ಫುಡ್ ಸಿಗೋಲ್ಲ. ಡೈಲಿ ಇಲ್ಲೇ ಬರ್ತೀರಾ ಅಥವಾ ಒಂದಿನ? ಇಲ್ಲ, ಡೈಲಿ ಇಲ್ಲೇ ರೆಗ್ಯುಲರ್. ಆಫ್ಟರ್ನೂನು ಮಧ್ಯಾಹ್ನ ಮಾತ್ರ ಇಲ್ಲೇ. ಓಕೆ, ಥ್ಯಾಂಕ್ ಯು. ಪೂರಿನೂ ಮತ್ತು ಪಲ್ಯ ಚೆನ್ನಾಗಿದೆ. ಈಗ ನೀವು ಫಸ್ಟ್ ಟೈಮ್ ಬಂದಿರಾ ಅಥವಾ ರೆಗ್ಯುಲರ್ ಬರ್ತಾ ಇದ್ದೀರಾ? ಇಲ್ಲ, ಫಸ್ಟ್ ಟೈಮ್. ಹೇಗಿದೆ ಟೇಸ್ಟ್? ಅದು ಚೆನ್ನಾಗಿದೆ. ಚೆನ್ನಾಗಿದೆ. ಸೊ 55 ರೂಪಾಯಿಗೆ ಅನ್ಲಿಮಿಟೆಡ್. ಹೇಗೆ ವರ್ತ್ ಅನ್ಸುತ್ತಾ? ಬರ್ತಿದೆ. ಹೊಟ್ಟೆ ತುಂಬ ಊಟ ಮಾಡೋರಿಗೆ ಸಫಿಷಿಯನ್ಸ್ ಆಗುತ್ತೆ. ಹೌದು.